ದೇಶದ ಅನ್ನ ತಿಂದು ದೇಶಕ್ಕೆ ದ್ರೋಹ ಬಗೆಯೋ ಕೆಲಸ ಮಾಡಿದಂತಹ ಉಗ್ರ ಶಾರಿಕ್ನ ಹಿಸ್ಟ್ರಿಯನ್ನ ಮತ್ತೊಮ್ಮೆ ನಮ್ಮ ಜನರಿಗೆ ರೀಕಾಲ್ ಮಾಡಿಕೊಡೋ ಪ್ರಯತ್ನ ಮಾಡ್ತೀವಿ. ಯಾಕಂದರೆ 2022 ತುಂಬ ಜನ ಮರ್ತೋಗಿರ್ತಾರೆ ಎಲ್ಲಿ ಒಂದು ಮೂಲ ಏನು ಕತೆ ಅಂತ ಹೇಳ್ತೀವಿ. ಡೀಟೇಲ್ಸ್ ಅದ್ರ ಬಗ್ಗೆ. ಬಟ್ಟೆ ವ್ಯಾಪಾರಿಯ ಮಗ ಆಗಿರ್ತಾನೆ ಶಾರಿಕ್. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯವನು BCom ಪದವೀಧರನಾಗಿ ಬಟ್ಟೆ ವ್ಯಾಪಾರವನ್ನು ಮಾಡಿಕೊಂಡಿದ್ದ. ಹಿಂಗಿದ್ದಿದ್ರೆ ಅಟ್ಲೀಸ್ಟ್ ಒಂದು ಟೆಕ್ಸ್ಟೈಲ್ ಬಿಸ್ನೆಸ್ನಲ್ಲಿ ಏನೋ ಮಾಡ್ತಿದ್ದ. ಬಟ್ ತಪ್ಪಾಗಿ ಪ್ರೇರಣೆಯನ್ನ ಪಡೆದುಕೊಂಡ ಪರಿಣಾಮ ಇವತ್ತು ಅಪರಾಧಿಯಾಗಿದ್ದಾನೆ. 2020ರಲ್ಲಿ ಮಂಗಳೂರು ಗೋಡೆ ಬರಹ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ. ಲಷ್ಕರ್ ಎ ತೈಬಾ ಜಿಂದಾಬಾದ್ ಅಂತ ಬರೆದು ನಮ್ಮನ್ನು ಕೆರಳಿಸ್ಬೇಡಿ, ನಾವು ಯಾರಂತ ತೋರಿಸ್ಬಿಡ್ತೀವಿ ಅಂತೆಲ್ಲ ಬರೆದಿದ್ದ. ಅದರಲ್ಲಿ ಅರೆಸ್ಟ್ ಆಗ್ತಾನೆ. ಆಮೇಲೆ ತುಂಗಾ ತೀರದಲ್ಲಿ ಟ್ರಯಲ್ ಬ್ಲಾಸ್ಟನ್ನು ಕೂಡ ಇವನು ಮಾಡ್ತಾನೆ. ಆನ್ಲೈನಲ್ಲೆಲ್ಲ ವೈರು ಮತ್ತು ಬಾಂಬಕ್ಕೆ ರೆಡಿ ಆಗಬೇಕಾಗಿರುವಂತಹ ರಾ ಮೆಟೀರಿಯಲ್ಸ್ ಎಲ್ಲನೂ ಇವನು ಟೀಮ್ ಅವರೆಲ್ಲ ರೆಡಿ ಮಾಡ್ಕೊಳ್ತಾರೆ. ಅದರದ್ದೇ ಒಂದು ಭಾಗ ಈ ಕುಕ್ಕರ್ ಬ್ಲಾಸ್ಟ್. ಒಂದು ವೇಳೆ ಈತ ಈಗೇನೋ ತಪ್ಪೊಪ್ಕೊಂಡಿದ್ದಾನೆ ಸರಿ, ಒಂದು ವೇಳೆ ಈತ ಸರಿಯಾದ ಟೈಮ್ಗೆ ಅಲ್ಲಿಗೆ ರೀಚ್ ಆಗಿದ್ದಿದ್ರೆ, ಇವನು ಅಂದ್ಕೊಂಡ ಟೈಮ್ಗೆ ರೀಚ್ ಆಗಿದ್ದಿದ್ರೆ ಅಲ್ಲಿ ಆಗಬಹುದಾಗಿದ್ದಂತಹ ಸಾವು ನೋವಿನ ಪ್ರಮಾಣ ಎಷ್ಟು, ಹಿಂದೂಗಳ ನೆತ್ತರು ಅಲ್ಲಿ ಎಷ್ಟರ ಮಟ್ಟಿಗೆ ಹರಿತಾ ಇತ್ತು, ಅದನ್ನು ಕೂಡ ಕೋರ್ಟ್ ಕನ್ಸಿಡರ್ ಮಾಡುತ್ತೆ. ಡೀಟೇಲ್ಸ್ ಕೊಡ್ತಾರೆ ನವೀನ್. ಒಳ್ಳೆ ವಿಚಾರಗಳಿಂದ ಪ್ರೇರೇಪಣೆ ಪಡೆದೆ ಯಾವುದೋ ಮತಾಂಧತೆಯ ಅಫೀಮು ತುಂಬಿದಂತಹ ಸಂಘಟನೆಗಳಿಂದ ಪ್ರೇರೇಪಣೆ ಪಡೆದ ಪರಿಣಾಮ ಇವತ್ತು ಜಿಲ್ಲೆಗೂ ಒಂದು ಕಳಂಕನೇ, ಕೆಟ್ಟ ಹೆಸರೇನೆ. ಊರಿನವ್ರು ಏನು ಹೇಳ್ತಾ ಇದ್ದಾರೆ, ಏನೇನು ಮಾಹಿತಿ ಇದೆ ಕುಟುಂಬದ ಬಗ್ಗೆ? ಹೌದು ಮಮತಾ, ಮುಖ್ಯವಾಗಿ ಇವತ್ತು ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಶಾರಿಕ್ಗೆ ಶಿಕ್ಷೆ ಪ್ರಕಟ ಆಗ್ತಾ ಇರುವಂಥದ್ದು. ಆದರೆ ಅದರ ಮೂಲ ಶಿವಮೊಗ್ಗ ಜಿಲ್ಲೆ, ಅಂದರೆ ಒಂದು ಕಡೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಏನು ಈ ಶಾರಿಕ್ ಇದ್ದಾನೆ, ಈತ BCom ಪದವೀಧರ, ಜೊತೆಗೆ ಬಟ್ಟೆ ವ್ಯಾಪಾರವನ್ನು ಕೂಡ ಮಾಡ್ಕೊಂಡಿದ್ದ. ಆದರೆ ಏನು ಮಲೆನಾಡಿನ ಅದರಲ್ಲೂ ಕೂಡ NIA ಮೋಸ್ಟ್ ವಾಂಟೆಡ್ ಉಗ್ರ ಮತೀನ್ ಅವರ ಸಂಪರ್ಕಕ್ಕೆ ಬಂದ ನಂತರದಲ್ಲಿ ಈತ ಮಲೆನಾಡಿನಲ್ಲಿ ಐಸಿಸ್ ಮಾಡ್ಯೂಲ್ನ ಒಂದು ಉಗ್ರವಾದವನ್ನು ಮಾಡಲಿಕ್ಕೆ ಬೇರಾಗಿ ಕೆಲಸವನ್ನು ಮಾಡುವಂಥದ್ದು. ಮುಖ್ಯವಾಗಿ ಮಲೆನಾಡಿನಲ್ಲಿ ಏನು ಐಸಿಸ್ ಮಾಡೆಲ್ನ ಬೇರುಗಳ ರೀತಿಯಲ್ಲಿ ಉಗ್ರವಾದವನ್ನು ಊರುವಂಥ ಕೆಲಸವನ್ನು ಈ ಶಾರಿಕ್ ಮಾಡುವಂಥದ್ದು. ಮುಖ್ಯವಾಗಿ ಆರಂಭದಲ್ಲಿ ಕೂಡ BCom ಪದವೀಧರನಾಗಿದ್ದಂಥ ಏನು ಈ ಶಾರಿಕ್ ಇದ್ದಾನೆ, ಆತ ನಂತರದಲ್ಲಿ ಉಗ್ರವಾದತ್ತ ವಾಲುವಂಥದ್ದು. ಜೊತೆಗೆ ಆತನ ಸಹಚರರಾಗಿ ಯಾಸಿನ್ ಮತ್ತು ಮಾಜ್ ಮುನೀರ್ ಅಹಮದ್ ಅವರು ಕೂಡ ತೀರ್ಥಹಳ್ಳಿ ಮೂಲದವರು. ಯಾವಾಗ NIAದಿಂದ ಅಂದರೆ ಒಂದು ಕಡೆ ಮತೀನ್ ತಲೆಮರೆಸ್ಕೊಳ್ತಾನೆ, ಆ ನಂತರದಲ್ಲಿ ಮತೀನ್ನ ಪರವಾಗಿ ಕೆಲಸವನ್ನು ಮಾಡುವಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಶಾರಿಕ್ ಮತ್ತು ಮಾಜ್ ಮುನೀರ್ ಅಹಮದ್ ಹಾಗೂ ಯಾಸಿನ್. ಮುಖ್ಯವಾಗಿ ಈ ಎಲ್ಲ ಕಾರ್ಯಗಳಿಗೆ ಹ್ಯಾಂಡರ್ಗಳ ಮೂಲಕ ಹಣವನ್ನು ಶಾರಿಕ್ ಪಡಿತಾ ಇದ್ದ. ಮುಖ್ಯವಾಗಿ ಅದರಲ್ಲೂ ಕೂಡ ಡಾರ್ಕ್ ವೆಬ್ಗಳ ಮೂಲಕ ಸಂಪರ್ಕವನ್ನು ಸಾಧಿಸಿ ಕ್ರಿಪ್ಟೋ ಕರೆನ್ಸಿಗಳ ಮೂಲಕ ಅದರಲ್ಲೂ ಕೂಡ ಈಗೇನು ಕಳೆದ 2-3 ದಿನಗಳಿಂದ ಅಷ್ಟೇ ಶಿಕ್ಷೆ ಪ್ರಕಟ ಆದಂಥ ಅರಾಫತ್ ಈ ಶಾರಿಕ್ ಮತ್ತು ಯಾಸಿನ್ ಅವರಿಗೆ ಫಂಡಿಂಗ್ ಅನ್ನು ಮಾಡ್ತಾ ಇದ್ದ. ಅಂದರೆ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಉಗ್ರವಾದವನ್ನು ಮಾಡಲಿಕ್ಕೆ ಅವರಿಗೆ ಬೇಕಾದಂಥ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಎಲ್ಲವನ್ನು ಕೂಡ ಆತ ಫಂಡಿಂಗ್ ಅನ್ನು ಮಾಡ್ತಾ ಇದ್ದ. ಮುಖ್ಯವಾಗಿ ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಕೇಸ್ ಅಂದರೆ ಒಂದು ಕಡೆ 2022 ಸೆಪ್ಟೆಂಬರ್ 19ರಂದು ಇವರ ವಿರುದ್ಧ ಕೇಸ್ ಒಂದು ದಾಖಲಾಗುತ್ತೆ. ಆ ಒಂದು ಕೇಸ್ನ ಮೂಲಕ ಈ ಒಂದು ಟ್ರಯಲ್ ಬ್ಲಾಸ್ಟ್ ಕೇಸ್ ಕೂಡ ಹೊರಗೆ ಬರುವಂಥದ್ದು. ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಆರಂಭದಲ್ಲಿ ಅವರು ಮುಸ್ಲಿಂ ಮತೀಯವಾದದ ವಿಡಿಯೋಗಳಿರ್ಬೋದು, ಜೊತೆಗೆ ದೇಶದ ಬಾವುಟವನ್ನು ಸುಟ್ಟಂತ ಪ್ರಕರಣ ಇರ್ಬೋದು, ಸಾಕಷ್ಟು ವಿಡಿಯೋಗಳು ಆ ಒಂದು ಪ್ರಕರಣದ ಮೂಲಕ ಹೊರಬರುವಂಥದ್ದು. ಮಮತಾ, ಧನ್ಯವಾದ ನವೀನ್ ತಮ್ಮ ಮಾಹಿತಿಗಾಗಿ.